ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ರಾಕೆಟ್ ಯೂಟ್ಯೂಬ್ ಚಾನಲ್. ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಫಸ್ಟ್. ನನ್ನ ಹೆಸರು ಅರ್ಚನಾ. ದ ಮೇನ್ ಕ್ಯಾರೆಕ್ಟರ್ ಎನರ್ಜಿ. ಇಟ್ಸ್ ನಾಟ್ ಓವರ್ ಅಂಟಿಲ್ ಐ ವಿನ್ ಆ್ಯಂಡ್ ಐ ವೋನ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವಾಗ ಟೈಮ್ 12:09, ಡೇಟ್ ಈಸ್ 26th July. ಸೊ ಇಷ್ಟೊತ್ತಿನಾಗ ನಾನು ಯಾಕೆ ವ್ಲಾಗ್ ಮಾಡತ್ತೀನಿ ಅನ್ನೋದು ಒಂದು ಸಣ್ಣ ಥಾಟ್ ನಿಮಗೆ ಬರಬೇಕು, ಬಂದಿರಬಹುದು. ಯಾ, ಇಟ್ಸ್ ಎಕ್ಸಾಮ್ಸ್. ನಾವು ಗೊತ್ತಲ್ಲ, ಲೇಟ್ ನೈಟ್ ಸ್ಟಡೀಸ್, ಎಕ್ಸಾಮ್ ಹಿಂದಿನ ದಿನ ಓದೋದು. ದಿಸ್ ಇಸ್ ಹೌ ಇಟ್ ಗೋಸ್. ನಾನು ಫುಲ್ ಎಲ್ಲ ರಂಪ ರಾಡಿ ಮಾಡಿಬಿಟ್ಟೆ. ನನ್ನ ಫುಲ್ ಬೆಡ್ ಎಲ್ಲ ನೋಡ್ರಿ. ಈ ಕಡೆ ಕ್ವೆಶನ್ ಪೇಪರ್ಸ್, ಇವತ್ತಿನ ಕ್ವೆಶನ್ ಪೇಪರ್ಸ್, ಬಾಟಲ್, ಪೆನ್, ಪೌಚ್ ಆ್ಯಂಡ್ ಮೈ ಫೇವ್ರೆಟ್ ದಿಸ್ ಒನ್. ಇದ್ರಾಗ ಬರ್ತಿಂತಾರೆ. ಹಾಯ್ ಹಲೋ ನಮಸ್ಕಾರ. ನೋ, ಇಟ್ಸ್ ದಿ ರಾಕ್ 8. ಎಸ್. ಸೊ ಇವಾಗ ಎಕ್ಸಾಮ್ ಪ್ರಿಪ್ರೇಷನ್ ನಡೆಯತೈತಿ. ನಾಳೆ ಇರೋದು ನಮ್ದು. ಈಗ ಆಲ್ರೆಡಿ 2 ಎಕ್ಸಾಮ್ ಮುಗ್ದಾವೆ. 2 ದಿನ ಹಿಂಗೆ ಮಾಡೀನಿ. ಫಸ್ಟ್ ಡೇ ಐ ಸ್ಲೆಪ್ಟ್ ಆ್ಯಟ್ 3 o'clock ಆ್ಯಂಡ್ ಎಸ್ಟರ್ಡೇ ಐ ಸ್ಲೆಪ್ಟ್ ಆ್ಯಟ್ 1 o'clock. ಸೊ ಇವತ್ತು ಎಷ್ಟೊತ್ತಿಗೆ ಮಕ್ಕೋತೀನಿ ಗೊತ್ತಿಲ್ಲ. ಮೇ ಬಿ ನಾನು ವ್ಲಾಗ್ ಮಾಡತ್ತೀನಂದ್ರೆ ಮಕ್ಕೊಳ್ಳೋದೇ ಇಲ್ಲ ಅನಿಸ್ತೈತಿ. ಅಂದರೆ ನಾಳೆ ಯಾವುದೈತಂದ್ರೆ ಕೆಮಿಸ್ಟ್ರಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಕೆಮಿಸ್ಟ್ರಿ ಓದ್ತಾ ಆರ್ಗ್ಯಾನಿಕ್ ಗೊತ್ತಾಗುತ್ತಾ. ನನಗೆ ಸ್ಟ್ಯಾಟ್ಸ್ ಓದೋಕ್ಕೆ ಟೈಮ್ ಸಿಕ್ಕಿಲ್ಲ. ಇನ್ನೂ ನಾ ಕೆಮಿಸ್ಟ್ರಿ ಒಳಗೆ 1 ಲೆಸನ್ ಮುಗಿಸೀನಿ. ಇನ್ನೂ 2 ಲೆಸನ್ ಓದಬೇಕು, ಸ್ಟ್ಯಾಟಿಸ್ಟಿಕ್ಸ್ ಓದಬೇಕು. ಗಾಡ್, ನಾನು ಸದೋಗ್ಬಿಡ್ತೀನಿ ಅನ್ಸುತ್ತೆ. ಬಟ್ ವಾಟ್ ಎವರ್ ಐ ಲರ್ನ್ ಅಲ್ಲ, ಎಕ್ಸಾಮಲ್ಲಿ ಯಾವ್ದು ಇಂಪಾರ್ಟೆಂಟ್ ಅನ್ಕೊಡ್ರಿ, ಅದು ಕೊಟ್ಟಿರೋದೇ ಇಲ್ಲ. ಸೊ Archana, stop doing all these dramas and you should read now. You should. And yeah, ಸ್ಟೋರಿ ಆಫ್ ಬ್ಯಾಂಗಲ್ಸ್ ಹೇಳೋದೇ ಮರ್ತು ಹೋಗಿದೆ. ಏನು ವಿಷಯಪ್ಪ ಅಂದ್ರೆ, ಬ್ಯಾಂಗಲ್ಸ್ ಅನ್ನೋದು ಆಸ್ ಯು ಆಲ್ ಪೀಪಲ್ ಹ್ಯಾವ್ ಸೀನ್ ಅಂತ ಇದ್ದಾರೆ. ಸೊ ನೋ ಹೇಟೆಡ್ ಅಬೌಟ್ ದಟ್ ವುಮೆನ್. ಅವ್ರ ಬಗ್ಗೆ ನಮ್ಗೆ ಯಾವ ಥರ ಹೇಟ್ರೆಡು ಇಲ್ಲ, ಏನೂ ಇಲ್ಲ. ಆ್ಯಂಡ್ ಒನ್ ಥಿಂಗ್ ಲೆಟ್ ಮೀ ಕ್ಲಿಯರ್ ಟು ಯು ಗೈಸ್, ಅಂದರೆ ಶಿ ಈಸ್ ದ ನಾಟ್ ಒನ್ ಪರ್ಸನ್ ಹೂ ಇನ್ವೆಂಟೆಡ್ ಬ್ಯಾಂಗಲ್ಸ್. ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಕ್ಕು ನಾವು ಏನು ಹಾಕ್ಕೋಬೇಕು, ಏನು ಬಿಡಬೇಕು ಅನ್ನೋದು. ಸೊ ಬಳೆ ಅನ್ನೋದು ಆ್ಯಕ್ಚುಲಿ ಅವ್ರು ಇನ್ವೆಂಟ್ ಮಾಡಿದ್ದಲ್ಲ, ಅವ್ರು ಡಿಸ್ಕವರ್ ಮಾಡಿದ್ದು ಅಲ್ಲ. ಸೊ ಯಾರಾದರೂ ಒಬ್ಬರು ಹಾಕ್ಕೊಂಡ ತಕ್ಷಣ ಅಕ್ಕಿ ನೋಡಿ ಹಾಕ್ಕೊಂಡಾಳೆ, ಇಕ್ಕಿ ನೋಡಿ ಹಾಕೊಂಡಾಳೆ. ಸ್ಟಾಪ್ ದಿಸ್ ನಾನ್ ಸೆನ್ಸ್, ಓಕೆ? ಆ್ಯಂಡ್ ನಿಮಗೆ ಪ್ರೂಫ್ಸ್ ಬೇಕಲ್ಲ, ಆ್ಯಸ್ ಯು ಪೀಪಲ್ ಆರ್ ಯಾರ ಮೇಲಾದರೂ ಎತ್ತಿ ಮಾತಾಡೋದ್ರಲ್ಲಿ ನೀವೆಲ್ಲ ದೊಡ್ಡ ಮನುಷ್ಯರು. ಸೊ ನನ್ನ ಫೋಟೋಸ್ ಇಷ್ಟಿದ್ದಾಗಿಂತ ಇಷ್ಟಾಗೋ ಮಟ್ಟದ ಎಲ್ಲ ಫೋಟೋಸ್ ನಿಮಗೆ ಕೊಲಾಜ್ ಮಾಡಿ ಇಲ್ಲಿ ಹಾಕ್ತಿರ್ತೀನಿ ನೋಡ್ರಿ. ಇವನ್ ಐ ವೋರ್ ಬ್ಯಾಂಗಲ್ಸ್ ಆನ್ ಜೀನ್ಸ್. ಅದು ಆವಾಗಲೇ. ಇನ್ನು ಇವಾಗ ಕೇಳಬೇಕಾ ನಾವಂದ್ರೆ ಏನು ತಮಾಷೆನಾ? ಏನೋ ಗ್ರೀನ್ ಬ್ಯಾಂಗಲ್ಸ್ ಹಾಕೋತಿದ್ದೆ. ಬಟ್ ದಿಸ್ ಇಸ್ ವೈ ಅಂದರೆ, ಅವ್ರು ಹೇಳಿದ್ಮೇಲೆ ಆ್ಯಸ್ ಇಟ್ ಇಸ್ ಅ ಸಿಗ್ನಿಫಿಕೆಂಟ್, ಹಾಕೊಳ್ದಿದ್ರೆ ಚಲೋ ಆಕೈತಿ ಅಂತ ಗೊತ್ತಾದಾಗ ಇದನ್ನ ಹಾಕ್ಕೊಂಡಿದ್ದು. ಅದು ಬಿಟ್ಟು ಅವ್ರು ನೋಡಿ ಬಳೆ ಹಾಕೊಂಡಿದ್ದಲ್ಲ, ಅವ್ರು ಹೇಳಿದ ವಿಚಾರ ಕೇಳಿ ಈ ಥರ ಕಾಂಬಿನೇಷನ್ ಒಳಗೆ ಬಳೆ ಹಾಕ್ಕೊಂಡಿದ್ದು. ಸೊ ನಮ್ಮ ಹೆಣ್ಮಕ್ಳ ವಿಷಯ ನಮಗಿರಲಿ, ನಿಮ್ಮ ಕೆಲಸ ನೀವು ನೋಡ್ಕೊರಿ. ಎಸ್, ಇದನ್ನಷ್ಟೇ ಹೇಳಬೇಕಾಗಿದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಕ್ಲಿಯರ್ ಮಾಡ್ಬೇಕೇನೆಂದರೆ, ಯಾರಾದರೂ ಒಬ್ಬರು ಅವ್ರ ಅಂದರೆ ಹೆಲ್ತಿಗೆ ಚಲೋ ಅಂತ ಹಾಕೊಳತ್ತೀವಿ. ಇದಕ್ಕಿಂತ ಮುಂಚೆ 2 ಕಡೆ ಗ್ರೀನ್ ಓಕೆ ಅಂತಿತ್ತು. ಗೊತ್ತಾದ್ಮೇಲೆ ಹಾಕ್ಕೊಡ್ರೆ ಚಲೋ ಇರ್ತೈತಿ. ನಮ್ಮ ಆರೋಗ್ಯ ನೋಡ್ಕೊಳಕ್ಕೆ ನಾವು ರೊಕ್ಕ ಕೊಟ್ಟು ತೊಗೊಳ್ಳೋದು. ನಿಮಗೆ ಯಾಕೆ? ನಿಮ್ಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಹಾಕೋಬೇಡ್ರಿ. ಸೊ ಇಫ್ ಶೀ ಈಸ್ ಸ್ಪ್ರೆಡಿಂಗ್ ಸಮ್ ಪಾಸಿಟಿವಿಟಿ ಅಂದರೆ, ಇಫ್ ಯು ವಾಂಟ್ ಟು ಎಕ್ಸೆಪ್ಟ್, ಅದರ್ವೈಸ್ ಲೀವ್ ಇಟ್. ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರೆ ವಿ ಆರ್ ನಾಟ್ ಲೈಕ್ ಅಡ್ಮೈಯರ್ಸ್, ಫಾಲೋವರ್ಸ್. ನೋ. ಇವಾಗ ನ್ಯೂಸ್ ನೋಡ್ತಿರ್ತೀರಲ್ಲ, ನ್ಯೂಸ್ ಏನಂತ ಕೇಳ್ತಿರೇ ಹೊರತು ನ್ಯೂಸ್ ರಿಪೋರ್ಟರ್ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ದಟ್ಸ್ ದ ಥಿಂಗ್ ಯು ಆಲ್ ಶುಡ್ ನೋ. ಸೊ ನಿಮಗೆಲ್ಲ ಪುರಾಣ ಹೇಳ್ತಾ ನಾನು ಓದೋದೇ ಮರ್ತ್ಬಿಡ್ತೇನೆ. ಈಗ ನನ್ನ ಕಿವಿ ಸ್ವಲ್ಪ ನೋವಾಗತ್ತಿದೆ, ಅದಕ್ಕೆ ಕಿವಿಯಾಗಿಂದ ಹಾಕ್ಕೊಂಡಿದ್ದಿಲ್ಲ. ನಾಟ್ ಆ್ಯಕ್ಚುಲಿ ಡನ್. ಅಷ್ಟೇ ಮೇಲೆ ಪಿಕಿಂಗ್. ಐ ಯೂಸ್ ಟು ಡೂ ದೀಸ್ ಕೈಂಡ್ ಆಫ್ ಸ್ಟಡೀಸ್ 10th ಇರಬೇಕಾದ್ರೆ. ಆವಾಗಿಂದ ಮತ್ತೆ ಓದೋದಂದ್ರೆ ಯಾಕೋ ಫುಲ್ ವೈಡ್ ರೇಂಜ್ ಒಳಗೆ ಗ್ಯಾಪ್ ಆಗಿಬಿಟ್ಟೈತಿ. ಸೊ ನಾವು ಐ ಆಮ್ ರಿಗ್ರೆಟಿಂಗ್. ಓದಬೇಕಾಗಿತ್ತು ಆವಾಗಲೇ. ಬಟ್ ಅರ್ಚನಾ, ಬಿಲೀವ್ ಯುವರ್ ಸೆಲ್ಫ್, ಆಕೈತಿ, ಮಾಡು. ಅಯ್ಯೋ, ಯಾವುದು ದೇವ್ರ ಹಾಡೇ ನೆನ್ಪರ್ತಿಲ್ಲಪ್ಪ. ದೇವ್ರೇ ನೀನೇ ಕಾಪಾಡಬೇಕು. ನಾನು ಎಕ್ಸಾಮ್ ಬರಬೇಕಾದ್ರೆ ಆನ್ಸರ್ ನೆನ್ಪು ಬಂದುಬಿಡ್ಲಿ, ಹಿಂಗೆ ಆಗಿಬಿಡ್ಲಿ ಅಂತೆಲ್ಲ ಕೇಳಂಗಿಲ್ಲ. ನನಗೆ ಓದೋಕ್ಕೆ ಶಕ್ತಿ ಕೊಡು ದೇವ್ರೇ ಅಂತಲೇ ಕೇಳ್ತೀನಿ ಯಾವಾಗಲೂ.
ಶಕ್ತಿ ಕೊಟ್ಟರು ಓದೋಕ್ಕಾಯ್ತಿಲ್ವೋ ಏನು, ಓದೋಕ್ಕಾಗೋದಕ್ಕೆ ಶಕ್ತಿ ಹೊಂಟೈತು. ಐ ಆಮ್ ನಾಟ್ ಅವೇರ್. ಕ್ಯಾ ಕರ್ನಾ? ಅರ್ಚನಾ, ಇವತ್ತು ಮಕ್ಕೊಂಡು ನಾಳೆ ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬಿಡೋಣ. ನಿನ್ನ ಮಗ ನಾಯಿ ನೆಕ್ಕ ಮುಂಚೆಲಿ ಎಷ್ಟು ಗಂಟೆಗೆ ಹೇಳ್ತಿ? 7 ಗಂಟೆಗೆ ಎದ್ರು. ಈಗ ನೀವು ಮಕ್ಕೊಂಡಂದ್ರು ಭಾಳ ಮಾಡಿ ನಿನಗೆ ಎಚ್ಚರ ಆಗೋದಿಲ್ಲ ಬಿಡ, ಅದು ಬೇರೆ ಮಾತು. ಒಂದು ವೇಳೆ ಎಚ್ಚರ ಆದರೂ 6 ಗಂಟೆಗೆ ಹೇಳ್ತಿಪ್ಪ. 6 ಗಂಟೆಗೆ ಎದ್ದು ನೀನು 2 ಚಾಪ್ಟರ್, ಅದು ಕೆಮಿಸ್ಟ್ರಿ, 1 ಆರ್ಗ್ಯಾನಿಕ್, ಅದ್ರ ಜೊತೆ ಸ್ಟ್ಯಾಟಿಸ್ಟಿಕ್ಸ್, ಇದನ್ನು ನೀನು 8 ಗಂಟೆ ಕಾಲೇಜ್ ಹೋಗೋದ್ರೊಳಗೆ 6ರಿಂದ 8ರೊಳಗೆ ಓದ್ಬಿಡ್ತೀಯಾ? ನೀನು ಮುಖ ನೀನು ಇವಾಗ ಕುತ್ಕೊಂಡು ಓದಿದ್ರು ಅದು ಅಲ್ಲಿಗೆ ಬಂದು ಹತ್ತೈತಿ. ಮಕ್ಕೋತಾಳ ಮುಚ್ಕೊಂಡು ಓದು. ಓಕೆ. ಟೆಟ್ರಾ ಕ್ಲೋರೋ ಮೀಥೇನ್ ಅಪ್ಲಿಕೇಶನ್ ಏನಂದರೆ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್, ಇಲ್ಲಿ ಒಂದು ಸ್ಪೆಲ್ಲಿಂಗ್ ಬರ್ಕೊಂಡೇನಿ, ಇಲ್ಲಿ ಒಂದು ಸ್ಪೆಲ್ಲಿಂಗ್ ಬರ್ಕೊಂಡೇನಿ. ಇದು ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕಾ? ಇದನ್ನ ಕರೆಕ್ಟ್ ಮಾಡೋಕ್ಕೆ ನನ್ನ ಫೋನ್ ಇಲ್ಲಿದೆ. ಅಯ್ಯೋ, ನನಗೇನು ಮಾಡಬೇಕು? ಸಿಟ್ಟು ಬರತೈತಿ. ಸ್ವಲ್ಪ ಹಾಡು ಕೇಳ ಬೇಡ ಮತ್ತು ಕೇಳಾವತ್ರ ಅಲ್ಲೇ ಹೋಗ್ಬಿಡ್ತೇನೆ. 11 ಗಂಟೆಗೆ ಒಂದು ಸ್ವಲ್ಪ ಕನ್ನಡ ಸೀರಿಯಲ್ ನೋಡಿ ಓದ್ಕೊಂಡ್ರಾಯ್ತಂತಂದು ಜಸ್ಟ್ ಹೈಲೈಟ್ಸ್ ನೋಡಕ್ಕೆ ಹೋದೆ, ಇನ್ಸ್ಟಾಗ್ರಾಮ್ ಒಳಗೆ ಹೋದೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ವಾಪಸ್ ಬಂದು ನಾನು ತೋರಿಸ್ತೀನಲ್ಲ ವ್ಲಾಗಲ್ಲಿ 12:09. ಸೊ ಗೈಸ್, ಓದಬೇಕಾದ್ರೆ ಒಟ್ಟು ಇನ್ಸ್ಟಾಗ್ರಾಮ್ ತೆಗಿಬೇಡ್ರಿ. ಮತ್ತು ದಬ್ಬಿ ಶಿಕಾಮಿ ನಾನು ತೆಗಿತೀನಿ, ನನಗೆ ರೆಸಿಸ್ಟ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಪ್ಲೀಸ್ ಯಾರು ಓದಬೇಕಾದ್ರೆ ಇನ್ಸ್ಟಾಗ್ರಾಮ್ ತೆಗಿಬೇಡ್ರಿ. ತೆಗೆದ್ರೆ ಅಂದ್ರೆ ಸತ್ಯನಾಶ. ನಾನು ಓದಬೇಕು. ನಾನು ಓದಲೇಬೇಕು. ನನಗೆ ಗೊತ್ತಾ, ಇವತ್ತು ಫಿಸಿಕ್ಸ್ ಪೇಪರ್ ಇತ್ತಾ, ಅದ್ರೊಳಗೆ MCQs 7 ಇದ್ವು. ಓಕೆ, ಈ 7 MCQs ಒಳಗೆ ಫಸ್ಟ್ 1 ಗೊತ್ತಿತ್ತು, ಸೆಕೆಂಡ್ 1 ಅಂದಾಜ್ ಮೇಲೆ ಗೊತ್ತಾಯ್ತು, ಥರ್ಡ್ 1 ಗೊತ್ತಾಯ್ತು, ಫೋರ್ತ್ 1 ಗೊತ್ತಾಯ್ತು, ಫಿಫ್ತ್ 1 ನನ್ನ ಕಡೆ ಕ್ಯಾಲ್ಕುಲೇಟರೇ ಇರಲಿಲ್ಲ. ಸೊ ಒಂಥರ ಡುಗುಡುಗುಡುಗುಡುಗು ಎಲ್ಲ ಥಿಂಗ್ಸ್ ಇಟ್ಕೊಂಡು ಹೋಗೀನಿ. ಬಟ್ ನಂದು ನಾರ್ಮಲ್ ಕ್ಯಾಲ್ಕುಲೇಟರ್ ಕಳ್ದಾಕೊಂಡ್ಬಿಟ್ಟಿನಿ. ಸೊ ಸೈಂಟಿಫಿಕ್ ಅಂತೂ ಅಲಾವಿಲ್ಲ, ನನಗೆ ಏನು ಮಾಡೋದು ಅಂತ ಹೆದರಿಕೆ ಶುರು ಆಗ್ಬಿಟ್ಟಿದ್ದು. ಆಮೇಲೆ ಯಾರೋ ಫಸ್ಟ್ ಪಿ ಹುಡುಗಿ ಕುಂತಿದ್ಲು, ಆಕೆ ನಾನು ಕ್ಯಾಲ್ಕುಲೇಟರ್ ಅಂತಿನಕ್ಕೆ ಏನು ನೋಡಿ ಏನು ಅನ್ಕೊಳ್ಳೋದೊಳಗೆ ಗೊತ್ತಿಲ್ಲ. ಕ್ಲಿಪ್ ಬೋರ್ಡ್ ಬೇಕಾ, ಕ್ಯಾಲ್ಕುಲೇಟರ್ ಬಿಟ್ಟು ಬೇರೆ ಎಲ್ಲ ಹೇಳತ್ತಾಳ. ಸೊ ಅಗೇನ್ ಆಫ್ಟರ್ 5 minutes ಆಫ್ ಜಿದ್ದು ಫೈನಲಿ ಕೊಟ್ಲು. ಸೊ ಥ್ಯಾಂಕ್ ಯು ಗೋಲಕ್ಕೆ ಹೆಸರು ನಂಗೆ ಗೊತ್ತಿಲ್ಲ. ಸೊ ಎನಿವೇಸ್ ಥ್ಯಾಂಕ್ ಯು. ಮತ್ತು ಅವ್ರು ನೋಡ್ಬಿಟ್ರೆ, ಮ್ಯಾಮ್ ನೋಡ್ಬಿಟ್ರೆ ಏನು ಗೊತ್ತಾ, ಕಾಪಿ ಹೊಡ್ಯಾತಾಳ ಅಂತ. ನಾನು ನಿಯತ್ತು ಸ್ವಾಭಿಮಾನದಿಂದ ಬರೆಯಾಕತ್ತಿದ್ದೆ. ಅಂಥದ್ರಾಗ ಹಿಂಗೆ ಅನ್ಕೊಂಡ್ಬಿಟ್ರೆ ತಪ್ಪಾಕೈತಲ್ಲ. ಬಟ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ಲಾರ್ದು ನಂದು ತಪ್ಪು. ಬಟ್ ಐ ಕ್ಯಾನ್ ಡೂ ಎನಿಥಿಂಗ್. ಹೊಸ ತೊಗೋಬೇಕಂದ್ರೆ ಮತ್ತೆ ಲೇಟ್ ಆಗ್ತೈತಿ, ಮತ್ತು ಆರ್ಡರ್ಬೇಕು ತರಬೇಕು. ಈ ಸತ ತೊಗೋತೇನೆ ಹೋಗಿ ಫಸ್ಟ್. ಆ್ಯಂಡ್ ನೆಕ್ಸ್ಟ್ ಏನಾಯ್ತಂದರೆ, ಇನ್ನೊಂದು ಗೊತ್ತಾಯಿತು. ಮತ್ತೊಂದು ನಾ ರೇ ಆಪ್ಟಿಕ್ಸ್ ಬಿಟ್ಬಿಟ್ಟಿದ್ದೆ. 2 ಲೆಸನ್ ಓದಿದ್ದೆ, ಒಂದು ಬಿಟ್ಟೇನಿ. ಅದ್ರೊಳಗಿಂದ ಕ್ವಶನ್ ತೆಗ್ದಾರ. ಅದ್ರೊಳಗೆ ಗೆಸ್ ವರ್ಕ್ ಮಾಡಿ ನಾನು ಸಮ್ಸ್ ಅದು ಕೊಟ್ರೆ ಏನು ಮಾಡ್ತೀನಿ ಗೊತ್ತಾ? ಇದು ಸೀಕ್ರೆಟ್. ಸಮ್ಸ್ ಎಲ್ಲ ಕೊಟ್ಟರೆ ಫಸ್ಟ್ ಕೊಟ್ಟಿದ್ದು 2 ನಂಬರ್ಸ್ ನಾವು ಮಲ್ಟಿಪ್ಲೈ ಮಾಡಿ ನೋಡ್ತೀನಿ, ಅಥವಾ ಕೊಟ್ಟಿದ್ದು 2 ನಂಬರ್ಸ್ನ ಡಿವೈಡ್ ಮಾಡಿ ನೋಡ್ತೀನಿ. ಹಾಗೆ ಒಂದು ಸ್ವಲ್ಪ ರಿಲೆವೆಂಟ್ ಆನ್ಸರ್ ಬಂತು. ಒಂದು ವೇಳೆ ನನಗೆ ಇದು ಕಾನ್ಸೆಪ್ಟ್ ಗೊತ್ತಿಲ್ಲಾರ್ದಾಗ ರಿಲೆವೆಂಟ್ ಆನ್ಸರ್ ಬಂತಂದು ಇದ್ದಿದ್ದಕ್ಕೆ ತುಕ್ಕ ಹೊಡೆದ್ಬಿಡ್ತೀನಿ. ನಾವು ಕೊಟ್ಟಿರೋ ದೇಶ ಇದು. ಸೊ ಹಾಗೆ ಮಾಡಿದ್ರೆ ಹಾಗೆ 1 ಮಾರ್ಕ್ಸ್ ಬಂದ್ಬಿಡ್ತು. ಅದು ಕರೆಕ್ಟ್ ಇತ್ತು. ನೆಕ್ಸ್ಟ್ ನಮ್ಮ ಮ್ಯಾಮ್ ಫುಲ್ ಶಾಣೆ. ಇದು ನೋಡ್ರಿ MCQ ಅಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟು ಡೈಮೆನ್ಷನಲ್ ಫಾರ್ಮುಲಾ ಹೆಂಗೆ ಕಂಡುಹಿಡಿದು ನಮಗೆ ಮಾರ್ಕ್ಸ್ ಗಿಟ್ಟಿಸ್ಕೋಬೇಕಂತಾನೆ ಇವ್ನು ಇಟ್ಟಿರ್ತಾರೆ ಅನ್ಕೊಂಡ್ರಿ. ಇವ್ರು ಇದ್ರಾಗ ಪ್ರಾಣ ಸಂಕಟ ಕೊಟ್ಬಿಟ್ರು. ನಾವು ಗೊತ್ತಲ್ಲ ಎಲ್ಲ ಗೆಸ್ ವರ್ಕ್ ಮೇಲೆ. ಇತ್ತಾಗಿಂತ ಆನ್ಸರ್ಸ್ ಚಲೋ ಆದ್ರೆ ನಾ ಇತ್ತಾಗಿಂತ ಆನ್ಸರ್ ಮಾಡ್ಕೊಂಬಂದೀನಿ. ಬಟ್ 1 ತಪ್ಪಾಗೈತಿ, 2 ಕರೆಕ್ಟ್ ಆಗ್ಯಾವ. ನೋಡಿ ಗೊತ್ತಾಗ್ಬಿಡ್ಲಿ ಫುಲ್ ಖುಷಿ ನಾನಂತೂ. ಬಟ್ 1 ಕಪ್ಪು ಚುಕ್ಕೆ ಅಂದರೆ 3 ಮಾರ್ಕ್ಸಿಂದ ಯಾವುದು ಆನ್ಸರೇ ಮಾಡಿಲ್ಲ. ಗೊತ್ತಿದ್ದು ಆನ್ಸರ್ ಮಾಡಿಲ್ಲ. ಯಾಕಂದ್ರೆ 5 ಮಾರ್ಕ್ಸಿಂದ ಆನ್ಸರ್ ಮಾಡ್ಕೊಂತ ಒಂದ್ ಕಡೆ ಸ್ಟಕ್ ಆಗ್ಬಿಟ್ಟೀನಿ. ಆ ಸ್ಟಕ್ ಆಗಿದ್ದು ಹೊರಗೆ ಬರೋಷ್ಟರಲ್ಲಿ ಟೈಮೇ ಮುಗ್ದೋಗಿತ್ತು. ಆವಾಗ P(x) = NCX. Let N see their X. Why should I read their X about their X? And ಅಲ್ಲ, ನಾನು ಯಾಕೆ ಇವರು ಅವ್ರ ಎಕ್ಸ್ನ ನೋಡ್ಕೊಂಡ್ರೆ ನಾನು ಯಾಕೆ ಅವ್ರನ್ನ ನೋಡಬೇಕು? N sees their X. ನಾನು ಓದೋದೆಲ್ಲ ಹಿಂಗೆ ಏನೇನೇನೋ ಒಂದನ್ನು ಇನ್ನೊಂದಕ್ಕೆ ರಿಲೇಟ್ ಮಾಡಿ ಏನೇನೇನೋ ನನ್ನ ಹೊಸ ಕತೆ ಸೃಷ್ಟಿ ಮಾಡಿ ಓದ್ಕೊಂಡ್ಬಿಡ್ತೀನಿ ನಾನು.
ಒಂದ್ಸಲ ಏನಾಗಿದ್ದು ಗೊತ್ತಾ, ನಾವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡತ್ತಿದ್ದೆ. ಆವಾಗ ಕೆಮಿಸ್ಟ್ರಿ ಕ್ಲಾಸ್ ಅದು ಆರ್ಗ್ಯಾನಿಕ್ ಹೇಳತ್ತಿದ್ರೆ. ಅದ್ರಾಗ ಎಲ್ಲ ರಿಯಾಕ್ಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸರ್, ಎಲ್ಲ ಮಾಡಿದ್ರು. ಆಮೇಲೆ ಒಬ್ಬ ಹುಡುಗ ಬಂದು, ಸರ್ ಎಕ್ಸ್ ಅಂದರೆ ಏನು ಅಂತ ಕೇಳಿದ. ಬಟ್ ಆ ಸರ್ ಅದಕ್ಕೆ ರಿಪ್ಲೈ ಕೊಟ್ಟರು. ಮಸ್ತ್ ಅಂದ್ರೆ ಮಸ್ತ್ ಕೊಟ್ಟಿದ್ರು. ಎಕ್ಸ್ ಅಂದರೆ ಹ್ಯಾಲೋಜನ್ ಅಂತ ಹೇಳಿದ್ಬಿಟ್ಟು, ಇಲ್ಲ ಎಕ್ಸ್ ಅಂದರೆ ವಾಟ್ ಅ ಕ್ವಶನ್ ಅಂತಂದ್ರು. ಆಮೇಲೆ ಎಕ್ಸ್ ಅಂದರೆ ನಮ್ಮ ಎಕ್ಸು, ನಿಮ್ಮ ಎಕ್ಸು, ಎಲ್ಲರ ಎಕ್ಸು ಅಂತ ಅಂದ್ಬಿಟ್ಟಿದ್ರಪ್ಪ. ಆನ್ಲೈನ್ ಕ್ಲಾಸ್ದಾಗ ಸರ್ಗಳೆಲ್ಲ ಜೋಕ್ ಮಾಡಿಬಿಟ್ರೆ ಏನೋ ಮರುಭೂಮಿ ಒಳಗೆ ಎಂದು ಓಎಸ್ಎಸ್ ಸಿಕ್ಕಂಗೆ ಆಗ್ಬಿಡ್ತೈತೆ ನಮಗೆ. ಈಗ ನಾ ಇನ್ನೆಲ್ಲ ಹೇಳೋ ಅವಶ್ಯಕತೆ ಇತ್ತ? ಹೇಳತ್ತೀನಿ. ಇನ್ನೂ ಬೆಂಕಿದ್ದೀನಿ, ನಿದ್ದೆ ಬರತೈತಿ, ಮಕ್ಕೋಬೇಕನ್ಸತೈತಿ. ಬಟ್ ಇನ್ನೊಂದು ಮಷ್ಕಿರಿ ಬಂದು ನೋಡ್ರಿ ಇಲ್ಲೇ. ಆಫ್ ಎಕ್ಸ್ ಇಸ್ ಈಕ್ವಲ್ ಟು AC(x), BC(n-x), A+BC(n). ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಒಂಥರ ಓದ ತಕ್ಷಣ ಟಿಕ್ಟಾಕ್ ರೀಲ್ ಇದ್ವಲ್ಲ, ಒಬ್ಬ ಹುಡುಗ ಬರ್ತಾನ, ಹುಡುಗನ ಜೊತೆ ಒಬ್ಬ ಹುಡುಗಿ ಇರ್ತಾಳ, ಹಿಂದ ಅವ್ರ ಫ್ರೆಂಡ್ಸ್ ಇಬ್ರು ಕೈ ಹಿಡ್ಕೊಂಡಿರ್ತಾರ, ಅಂದ್ರೆ ಅವ್ನ ಗರ್ಲ್ ಫ್ರೆಂಡ್ ಹುಡುಗಿ ಫ್ರೆಂಡ್ ಕೈ ಹಿಡ್ಕೊಂಡಿರ್ತಾರ. ಅದನ್ನ ನೋಡಿ ಅದೇನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿ ಸಾಂಗ್ ಹಾಕಿ ಹಿಂಗೆ ಮಾಡ್ತಾನ. ಮತ್ತು ಅವ್ನ ಮುಂದೆ ಹೋಗ್ತಾನ, ಮತ್ತು ಅವ್ನು ಬೇರೆ ಹುಡುಗಿ ಸಿಗ್ತಾಳೆ. ಎಲ್ಲ ಒಂಥರ ವಿಚಿತ್ರ ಇತ್ತಲ್ಲ. ಇದು ಅದೇ ಥರ ವಿಚಿತ್ರ ಆಗ್ಬಿಟ್ಟೈತಿ ಈಗ ನಂಗೆ. ಬೆಳಗ್ಗೆ ಅಂದ್ರೆ ಒಂದು ಎಕ್ಸಾಮ್ ಅಂದ್ಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಇರ್ತೈತಲ್ಲ, ಆವಾಗ ಅಂದರೆ ಸಾಕು, ನಾಳೆ ಇಷ್ಟೊತ್ತಿಗೆ ಆರಾಮ್ ಮಕ್ಕೊಂಡಿರ್ತೀನ. ಎಂಥ ಸುಖ ಜೀವನ. ನಾಳೆ ಎಕ್ಸಾಮ್ ಗುಟ್ಲೆ ಧುಮ್ಮನ್ ಮಕ್ಕೊಂಡ್ಬಿಡುದು, ಮಸ್ತ್ ನಿದ್ದೆ ಮಾಡುದು. ಮತ್ತೆ ಮಕ್ಕೊಂಡೇನೋ ಚಿಂತೆಗೆ ಮತ್ತೆ ರಾತ್ರಿ ನಿದ್ದೆ ಮಾಡ್ಲಾರ್ದೆ ಇರೋದು. ಬರೀ ಇದ್ದೇ ಆಗೋಗ್ಬಿಡೈತಿ. ಬೇಡ, ಮಧ್ಯಾಹ್ನ ಮಕ್ಕೋದು ಬೇಡ, ಒಮ್ಮೆ ರಾತ್ರಿ ಒಂದು 10 ಗಂಟೆ ಅಂದ್ರೆ ಮಕ್ಕೊಂಡ್ಬಿಡೋದು ಆರಾಮ್. ಅಂತ ಜಲ್ದಿ ಎಬ್ಸಿದ್ರೆ ನಾಳೆ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಿನೋ. ಫಸ್ಟ್ ಈಗ ಓದಿ ಮುಗಿಸೋನು. ಆದರೂ ಟಯರ್ಡ್ ಏನು ಕಾಣಿಸಾತಿಲ್ಲಲ್ಲ. ಅದೇ ಎಕ್ಸಾಮ್ ಇರಲಿಲ್ಲ ಅಂದರೆ ಎಷ್ಟು ಫಾಲ್ತು ಮಕ್ಕೊಂಡಿರ್ತಿದ್ದೆ ನಾನು. ತುತ್ತು ಇಲ್ಲಾಂದ್ರೆ ಒಂದು 11 ಗಂಟೆ ಮಕ್ಕೊಂಡಿದ್ದೆ ಅಂತ ತಿಳ್ಕೊರಿ. ಮತ್ತು ಬೆಳಗ್ಗೆ 7:30 ಹೇಳೋದು. ಈಗ ನೋಡು ಇಷ್ಟೊತ್ತಾದರೂ ಮಕ್ಕೊಂಡಿಲ್ಲ, ಆದರೂ ಬೆಳಗ್ಗೆ ಜಲ್ದಿ ಹೇಳ್ತೀನಿ. ಜಲ್ದಿ ಹೇಳಂಗಿಲ್ಲ, ಎಬ್ಬಿಸ್ತಾರ. ಮಿರಾಕಲ್. ಎಕ್ಸಾಮ್ ಬಂತಂದ್ರೆ ಇದ್ದಿದ್ದ ಮನುಷ್ಯನ ಹಿಂಗೆ ಚೇಂಜ್ ಮಾಡಿಬಿಟ್ಬಿಡ್ತಾರೆ. ಈ ಮಳಿ ಗಿಳಿ ಬಂದು ತಲೆ ಒಂದು ನೋವು ಬಂದ್ಬಿಡ್ತೈತಿ. ಅದ್ರ ಜೊತೆಗೆ ಏನು ಮುಟ್ಟಿದ್ರು ಎಲ್ಲ ತನ್ನಗೆ ಫ್ರಿಜ್ನಾಗ ಇಟ್ಟಂಗೆ ಆಗ್ಬಿಡ್ತೈತಿ. ಟೈಮ್ ಎಷ್ಟಾಗೈತಲ್ಲ? 12:58. ಚಿಯರ್ಸ್. ಹೊರಗೆ ನೋಡಿದ್ರೆ ಜೋರಂಗೆ ಜಟ ಪಟ ಅಂತ ಮಳೆ ಬರತೈತಿ. ಇಂಥದ್ರಾಗ ಬೆಚ್ಚು ಕಂಬಳಿ ಹಚ್ಕೊಂಡು ಮುಕ್ಕೊಳ್ಳೋದು ಬಿಟ್ಟು ಹಿಂಗೆ ಲೈಟ್ ಹಚ್ಕೊಂಡು ಕುಂತು ಬೇಕಾ? ನಿಜ ಇಷ್ಟು ಒಂಥರ ಬೇಜಾರಾಗ್ಬಿಡ್ತೈತಿ ಮಕ್ಕೊಂಡಿಲ್ಲ ಅಂದ್ರೆ. ಅದು ಈ ಮಳೆಗೆ ಚಳಿಗೆ ವಾಯ್ಸ್ ಎಲ್ಲ 2.2 ಆಗಾಕತೈತಿ. ಮಮ್ಮಿ ಸಮನ್ ಸೇಮ್ ಮೀ. ಅಪ್ಪ ದೇವ್ರ ಪಿಕ್ಚರ್ ಅಪ್ಪ ಆಂಜನೇಯ. Few minutes later. ಗಾಡಿ ಸೌಂಡ್ ಆಗತೈತಿ. ಅದು ಯಾರೋ ಮಾತಾಡಿದ ಸೌಂಡ್ ಆಗತೈತಿ. ಹೌದು, ಕಣ್ಣು ನೋಡಿಲಿ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಬಾಟ್ಲಿಲಿ ಬರ್ತಾರಪ್ಪೋ, ಬಾಯಿಗೆ ಹಾಕ್ಕೊಳ್ರೋ ಎಣ್ಣೆ ಆರೋಗ್ಯಕ್ಕೆ ಹಾನಿಕರ. ತುಂಬಾ ಹುಡುಗಿರ ನಂಬರ್ ನೆನ್ಪಿಟ್ಕೋಬಾರ್ದು ಕಣ್ರಿ, ಹೃದಯಕ್ಕೆ ಹಾನಿಕರ. ದಿಸ್ ಇಸ್ ಹೌ ಐ ಮೆಸ್ಡ್ ಅಪ್ ಮೈ ರೂಮ್. ನಂಗಂತರೂ ಇನ್ನು ತಡಿಯೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬರತೈತಿ, ಕಣ್ಣೆಲ್ಲ ಚುಚ್ಚಾಕತೈತಿ. ಸೊ ಇನ್ನೂ ಭಾಳ ಐತಿ ಓದೋದು. ಲೈಕ್ ಹಾಫ್ ಆಫ್ ದ ಪೋರ್ಷನ್ ಐತಿ. ಲೆಟ್ ಇಟ್ ಬಿ. ಬೆಳಗ್ಗೆ ಎದ್ದು ಓದ್ತೀನಿ ಅಷ್ಟೇ. ಗುಡ್ ನೈಟ್ ಫ್ರೆಂಡ್ಸ್, ಟಾಟಾ ಬೈ. ಎವ್ರಿವನ್, ಗುಡ್ ಮಾರ್ನಿಂಗ್. ಇನ್ನೂ ಮಟ ನಂದು ಓದೋದು ಮುಗ್ದಿಲ್ಲ, ಓದಾತೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸ್ಟೇ ಟ್ಯೂನ್ಡ್. ಭಾಳ ಕೆಟ್ಟ ಮಳೆ ಬರತೈತಿ. ನಂಗೆ ಹೋಗಕ್ಕೆ ಕೊಡತ್ತಿಲ್ಲ, ಅಷ್ಟು ಜೋರು ಬರತೈತಿ. ನಂಗೆ ಈ ಛತ್ರಿ ಒಂದು ಹಿಡ್ಕೊಳಕ್ಕೆ ಬರೋಂಗಿಲ್ಲ. ಈ ಜೀವನವೇ ಬೇಸರವಾಗ್ಬಿಟ್ಟಿದೆ ನಂಗೆ. ಮೊದಲು ಏನು ಓದಿಲ್ಲ, ಎಲ್ಲರೂ ಆ ಬೆಕ್ಕಿಗೆ ಮಾತಾಡ್ಸ್ಕೊಂತ ಹೋಗಿ ಶಗಣ ಕಾಲಿಡಾಕತ್ತಿದ್ದೆ ನಾ. ಹಿಂಗೆ ವೆದರ್ ಇದ್ದಾಗ ಛತ್ರಿ ಹಿಡ್ಕೊಂಡು ಹೊಂಟೇನೆ ಅಂದ್ರೆ ಮಳೆಯಲಿ ಜೊತೆಯಲಿ ಅಂತ ಹಾಡು ಹೇಳ್ಕೊಂಡು ಹೋಗ್ಬೇಕು. ಬಟ್ ನಾನು ಇಂಥ ಹೊಲಸ ಪರಿಸ್ಥಿತಿ ಯಾವಂಗೂ ಬರಬಾರ್ದಪ್ಪ. ಏನಂತೀರಿ? ಅಂದರೂ ಅದೇ ಅಂತೀನಿ. ಹಿಂಗಿದ್ದಾಗ ಎಂಜಾಯ್ ಮಾಡಕ್ಕೆ ಇರ್ಬೇಕಪ್ಪ ವೆದರ್. ಹಿಂಗಿದ್ದಾಗ ಅದು ಬಿಟ್ಟು
ದಿಸ್ ಇಸ್ ಆಲ್ ನಾಟ್ ಫೇರ್, ನಾಟ್ ಎಟ್ ಆಲ್ ಫೇರ್. ಎಲ್ಲಾರು ಭಾಳ ಡೀಪ್ ಸ್ಟಡಿ ಮಾಡತ್ತಾರ್ರಿ, ಓದಾತರ ಏನ್ ತಲೆಗೂ ಹತ್ತುವಲ್ತ. ನಂಗಂತೂ ಸಾಕಾತ್ ಓದಿ. ಇನ್ನ ಅರ್ಧ ತಾಸ ಐತಿ, ಅರ್ಧ ತಾಸ ಎಲ್ಲಾರು ನೋಡ್ರಿ ಎಷ್ಟ್ ಟೆನ್ಷನ್ದಾಗ ಓದಾತಾರ. ಎಕ್ಸಾಮ್ ಮುಗೀತು, ಆಸ್ ಯೂಶ್ವಲ್ ವೀಕೆಂಡು ಬಂತು. ಅದಕ್ಕೆ ನಾನು ಗುಡಿಗೆ ಬಂದೇ ಬಿಟ್ಬಿಟ್ಟೆ. ಮಸ್ತ್ ಮಳಿ ಬಂದೆಲ್ಲ ತಣ್ಣಗಾಗೈತಿ. ಇಲ್ಲರ ಜೋರ್ ಗಾಳಿ ಬಿಟ್ಟೈತಿ. ನಾನು ನಡ್ಗಾತೀನಿ, ಬಟ್ ಪೀಸ್. ಮೈ ಎವ್ರಿ ವೀಕೆಂಡ್ ಈಸ್ ಬ್ಯೂಟಿಫುಲ್. ಯಾಕಂದ್ರೆ ಎವ್ರಿ ವೀಕೆಂಡ್ ಬರೀ ಗುಡಿಗೆ ಬರೋದಾಕೈತಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ನೀರು ಬಂದು ಬಡಿಯಾದ ಮೆಟ್ಲಕ್ಕೆ ಬಂದು ನಾನು ಸ್ವಲ್ಪ ಮಕ್ಕೊಂಡಿದ್ದೆ. ಮಕ್ಕೊಂಡು ಎದ್ದು ನೋಡ್ತೀನಿ, ಬುಕ್ಸ್ ಗಿಕ್ಸ್ ಎಲ್ಲ ಹರಿವಾಡ್ಬಿಟ್ಟಿದ್ದು ನನ್ನ ಟೇಬಲ್ ಎಲ್ಲ. ಸೊ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡತ್ತಿದ್ದೆ. ಪ್ರಾಕ್ಟೀಸ್ ಮಾಡಿ ಬರೆದು ಎಸೆದು ಈಗೇನು ಯೂಸ್ ಇಲ್ಲ. ಈಗ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಇಷ್ಟು ಚಂದ ಹರಿಬಿಟ್ಟಿದ್ದೆ ಎಲ್ಲ ನಾನು. ಸೊ ಈಗ ಟೇಬಲ್ ಇಷ್ಟು ಹಾಫ್ ಇಸ್ ಡನ್, ಅನಂದ ಹಾಫ್ ಶುಡ್ ಬಿ ಡನ್. ನೀವು ಏನಾರ ಎಕ್ಸಾಮಿದಾಗ ಓದಬೇಕಾದ್ರೆ ಹಿಂಗೆಲ್ಲ ಮೆಸ್ ಮಾಡಿ ಓದ್ತಿರೋ ಏನು? ಹೆಂಗೆ ಓದ್ತೀರಿ? ದ ಥಿಂಗ್ ಐ ಲವ್ ದ ಮೋಸ್ಟ್ ಇಸ್ ಫೋನ್. ಅದೇ ಥರ ಇಷ್ಟವಾದ ಕೆಲಸ ಅಂದರೆ ಫೋನ್ನ ಕ್ಲೀನಾಗಿ ಇಟ್ಕೊಳ್ಳೋದು. ಐ ಆಫನ್ ವಾಶ್ ಮೈ ಕವರ್ಸ್. ಎಲ್ಲ ಟ್ರಾನ್ಸ್ಪರೆಂಟ್ ಅದಾವಿವೆ. ವಾಶ್ ಮಾಡಿ ಫೋನೆಲ್ಲ ಸ್ವಚ್ಛಂಗೆ ಒರೆಸಿ ಆ ಕವರ್ ಹಾಕ್ಬಿಟ್ರೆ ಅಂಥ ಸುಖ ಬೇರೆ ಎಲ್ಲೂ ಸಿಗಲ್ಲ. ಎಸ್, ದಿಸ್ ಇಸ್ ಮೀ. ಸೊ ತೊಳ್ಕೊಂಡು ಬರ್ತೀನಿ ಇವನ್ನೆಲ್ಲ. ದಿಸ್ ಹೌ ಕ್ಲೀನ್. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೈತೆ ನಂಗಂತೂ ಹಿಂಗಾದ್ರೆ. ಈಗಿರೋ ಚಳಿಗೆ ಇರೋಬರೋ ಐಫೋನ್ ಎಲ್ಲ ಆವಾಗ ಹೀಟ್ ಹಾಕಿದ್ವು, ಈಗ ಅವು ಸತ್ತೆ ತಣ್ಣಗಾಗತ್ತವ. ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ನಂಗೆ ಭಾಳ ಇಷ್ಟ ಮೊಬೈಲ್ ಅಂದರೆ, ಯಾಕೋ ಗೊತ್ತಿಲ್ಲ. ಬಟ್ ಯಾವಾಗಿಂದ್ರೂ ಮೊಬೈಲ್ ಮೇಲೆ ಒಂಥರ ಜಾಸ್ತಿ ಆಸೆ. ಎಷ್ಟೋ ದಿನದ ಕನಸು ಕಂಡಿದ್ದೆ ನಾನು ಐಫೋನ್ ತೊಗೋಬೇಕಂತಂದೆ. ಸರ್ಕಸ್ ಗಿರ್ಕಸ್ ಮಾಡಿ ತೊಗೊಂಡ್ವಿ. EMI ಈಗ ಮುಗಿದದು ಕಟ್ಟದು. ಏನು ಮಾಡ್ತೀರಾ? ನಾನೆಲ್ಲ ಎಲ್ಲೋ ದೊಡ್ಡ ಕೋಟ್ಯಾಧೀಶ್ವರನ ಮಗಳ ಗತೆ ನೀವು ಅನ್ಕೊಂಡಿರ್ತೀರಿ. ನೋಡ್ದವ್ರೆಲ್ಲ ಒಂದು ಸ್ವಲ್ಪ ಜನ ನಾನು ಹಂಗೆ ಅನ್ಕೊಂಡಿರ್ತಾರೆ, ನಮ್ಮ ಕಡೆ ಭಾಳ ಐತಿ ಅಂತ ಅನ್ಕೊಂಡಿರ್ತಾರೆ. ಬಟ್ ನೋಡಕ್ಕೆ ರಾಯಲ್ ಆಗಿರಬೇಕು. ಜೀವನ ಹೆಂಗೆ ಎಷ್ಟು ಸಿಂಪಲ್ ಆಗಿರ್ತಿತ್ತು ಅಷ್ಟು ಚಲೋ. ಅದ್ರ ಜೊತೆಗೆ ಲುಕ್ಸ್ ಒಳಗೆ ರಾಯಲ್ ಆಗಿದ್ರೆ ಜನ ನಿಮ್ಮ ಕಡೆ ಇಲ್ಲ ಅಂದರೂ ಐತಿ ಅಂತ ಹೇಳ್ತಾರಂದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು? ನನ್ನ ರಾಣಿಗೂ ಸತ್ತೆ ನನ್ನ ಕಡೆ ಹಯಾಬುಸ ಇಲ್ಲ, ಬಟ್ ನಾನು ರಾಣಿ ನೋಡಿದಾಗ ಎಲ್ಲರೂ ಹಯಾಬುಸ ಅಂತ ಕರೆದಾಗ ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ಅಷ್ಟು ವ್ಯಾಲ್ಯೂ ಐತಿ ಆ ಗಾಡಿಗೆ. ಅಷ್ಟು ಕೊಟ್ಟು ತೊಗೊಳೋರಿಗೆ ಹಯಾಬುಸ ಅಂತಂದು ಹೇಳೋ ಗಾಡಿಗೆ ನನ್ನ ಎಕ್ಸೆಲ್, ಅದು ನನ್ನ ರಾಣಿಗೆ ಹಯಾಬುಸ ಅಂತಾರಂದ್ರೆ ದಿಸ್ ಕಂಪ್ಯಾರಿಸನ್ ಇಸ್ ಜಸ್ಟ್ ವಾವ್. ಯಾ, ಈ ಫೋನ್ನೊಳಗೆ ವ್ಲಾಗ್ ಮಾಡತ್ತೀನಿ. ಇನ್ನೂ ಈಗ ಕ್ಲೀನ್ ಮಾಡುವ. ರೂಮ್ ಅಂತೂ ಕ್ಲೀನ್ ಮಾಡೋದು ಮುಗೀತು. ಜೊತೆಗೆ ನಾನು ಏನೇನು ಥಿಂಗ್ಸ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದು ಆಯಿತು. ಕ್ಲೀನಿನೆಸ್ ಒಳಗೆ ಏನೋ ಒಂಥರ ಖುಷಿ. ಫೋನ್ ಕ್ಲೀನ್ ಮಾಡೋದಂತೂ ಇನ್ನೂ ಖುಷಿ. ಸೊ ಎಸ್, ಜೊತೆಗೆ ಸ್ಕಿನ್ ಕೇರು ಆಯಿತು. ಈಗೇನು ಸ್ಕಿನ್ ಕೇರ್ ಮಾಡ್ಯಾಳ ಅನ್ಕೋತೀರನ? ಸ್ಕಿನ್ ಕೇರ್ ಅಂದ್ರೆ ಏನಿಲ್ಲ, ಬರೀ ಮುಖ ತೊಳ್ಕೊಂಡು ಮಾಯ್ಶ್ಚರೈಸರಲ್ಲಿ ಲಿಪ್ ಬಾಮ್ ಹಚ್ಕೊಂಡೇನು ಅಷ್ಟೇ ನನ್ನ ಸ್ಕಿನ್ ಕೇರ್. ಅದು ಅಪರೂಪಕ್ಕೆ ಇವತ್ತೊಂದ್ಸಲ, ಯಾಕಂದ್ರೆ ಜಾಸ್ತಿ ಇವತ್ತು ಹೊರಗಿದ್ನಲ್ಲ ಅದಕ್ಕೆ. ಊಟ ಮಾಡಿ ಮಲಗುವ 10 ಗಂಟೆ ಆಯಿತು. ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಯಾವ ಥರ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಸೊ ದ್ಯಾಟ್ ಆದರೆ ಮಾಡ್ತೀನಿ. ಓಕೆ, ಟಾಟಾ, ಬಾಯ್, ಸಿ ಯು, ಸೈನಿಂಗ್ ಆಫ್ ದಿ ರಾಕೆಟ್. ಇಂತಿ ನಿಮ್ಮ ವಿಭೂತಿ ಸುಂದ್ರಿ. ಬಾಯ್.